ಬದುಕಿನಲ್ಲಿ ಆಸಕ್ತಿ ಹುಟ್ಟುವಂತೆ ಮಾಡ್ತಾ ಇದ್ದಾರೆ. ಬ್ರಿಟಿಷ್ ಮತ್ತು ಲಂಬಾಣಿಗರು ಇವರ ಮುಖ್ಯವಾದ ಕೆಲಸ ಅಥವಾ ಕುಲಕಸುಬು ವ್ಯಾಪಾರ ಹಾಗೂ ಪಶುಸಂಗೋಪನೆ. ಇವರೊಂಥರ ಹಾರ್ಡ್ ವರ್ಕರ್ಗಳು. ಇನ್ನು ಇವರ ಪೂರ್ವಜರು ಮೊದಲು ವಿಜಯನಗರ ಸಾಮ್ರಾಜ್ಯದಲ್ಲಿ ಮುತ್ತು, ರತ್ನ, ಬೆಳ್ಳಿ, ಬಂಗಾರವನ್ನ ಮಾರ್ತಾ ಇದ್ರಂತೆ. ಇದರ ಬಗ್ಗೆ ಉಲ್ಲೇಖಗಳು ಸುರಗುಂಡನ ಕೊಪ್ಪದಲ್ಲಿರುವಂತಹ ಕೆಲವು ಆಕೃತಿಗಳಲ್ಲಿ ಕಾಣಸಿಗ್ತದೆ. ಮುಂದೆ ಇವರು ಬ್ರಿಟಿಷರ ವ್ಯಾಪಾರಕ್ಕೆ ಅಡ್ಡಿ ಉಂಟು ಮಾಡಿದ್ರು, ಅವರಿಗೆ ಕಾಂಪಿಟೇಷನ್ ಕೊಡಲು ಪ್ರಾರಂಭಿಸಿದ್ರು ಅಂತ ಅವರ ವಿರುದ್ಧ ಕೆಟ್ಟ ಕ್ರಮಗಳನ್ನು ತೆಗೆದುಕೊಂಡ್ರು. ಬ್ರಿಟಿಷರು ಬಂಜಾರಿಗಳ ಅಥವಾ ಲಂಬಾಣಿಗಳ ಜಮೀನುಗಳನ್ನ ಪ್ಲಾಂಟೇಶನ್ ಮಾಡಲು ಅಥವಾ ತೋಟಗಾರಿಕೆಯನ್ನು ಮಾಡಲು ವಶಪಡಿಸಿಕೊಳ್ಳಲು ಮುಂದಾದ್ರು. ಮತ್ತೆ ಈ ಪ್ಲಾಂಟೇಶನ್ಗಳಲ್ಲಿ ಅವರನ್ನ ಕಾರ್ಮಿಕರಂತೆ ಜೀತದಾಳುಗಳನ್ನು ದುಡಿಸಿಕೊಳ್ಳುವಂತಹ ಬ್ರಿಟಿಷರ ಪ್ರಯತ್ನವನ್ನ ಅನೇಕ ಲಂಬಾಣಿಗರು ವಿರೋಧಿಸಿ ಅವರೆದುರು ಎದೆಯುಬ್ಬಿಸಿ ನಿಂತು ರಾಜಾರೋಷವಾಗಿ ಹೋರಾಡಿದ್ರು. ಲಂಬಾಣಿಗರ ವಿರುದ್ಧ ಸಾಕಷ್ಟು ಫೈಟ್ ಮಾಡಿದ್ರು ಬ್ರಿಟಿಷರಿಗೆ ಸರಿಯಾದ ಜಯ ದೊರೆಯಲೇ ಇಲ್ಲ. ಇದರಿಂದ ನಿರಾಸೆಗೊಂಡಂತಹ ಅವರು 1871ರಲ್ಲಿ ಬಂಜಾರ ಅಥವಾ ಲಂಬಾಣಿ ಮತ್ತು ಅನೇಕ ಬುಡಕಟ್ಟು ಜನಾಂಗಗಳನ್ನ ಕ್ರಿಮಿನಲ್ ಟ್ರೈಬ್ ಆಕ್ಟ್ ಅಡಿಯಲ್ಲಿ ತಂದ್ರು. ಅವರು ತುಂಬಾ ಕ್ರೂರ ವ್ಯಕ್ತಿಗಳು ಅಂತ ಅವರನ್ನು ನಿಷೇಧಿತ ಜನಾಂಗಕ್ಕೆ ಸೇರಿಸಿ ಯಾರೊಂದಿಗೂ ಸೇರಲು ಬಿಡ್ಲಿಲ್ಲ. ಇದರಿಂದ ಅವರ ಬಳಿ ಯಾರೂ ವ್ಯಾಪಾರ ಮಾಡದಂತಾಯಿತು. ನಂತರ 1950ರಲ್ಲಿ ಅಂದ್ರೆ ಸ್ವತಂತ್ರ ಬಂದ ನಂತರ ಇವರ ಮೇಲಿದ್ದಂತಹ ಕ್ರಿಮಿನಲ್ ಟ್ರೈಬ್ ಆಕ್ಟ್ ನ ತೆಗೆದು ಹಾಕಿದ್ರು. ಆದ್ರೂ 1952ರಲ್ಲಿ ಇವರನ್ನ ಹ್ಯಾಬಿಚುವಲ್ ಅಫೆಂಡರ್ಸ್ ಆಕ್ಟ್ ಅಥವಾ ಅಪರಾಧಗಳನ್ನ ಮಾಡುವಂತಹ ಅಭ್ಯಾಸ ಇರುವವರ ಕಾಯ್ದೆ ಅಡಿಯಲ್ಲಿ ಮುಂದುವರೆಸಿದ್ದಾರೆ. ನಂತರ ಇವರು ಉಪ್ಪು, ಸುಣ್ಣ, ಗೆಣಸನ ಮಾರಲು ಪ್ರಾರಂಭಿಸಿದ್ರಂತೆ. ಇನ್ನು ಲಂಬಾಣಿಗಳು ನೃತ್ಯವನ್ನ ಚೆನ್ನಾಗಿ ಮಾಡ್ತಾರೆ, ಹಾಡಲು ಚೆನ್ನಾಗಿ ಹಾಡ್ತಾರೆ. ಇನ್ನು ರಾಜಸ್ಥಾನದ ಕಡೆಯ ಬಂಜಾರ ನೃತ್ಯ ಬಹಳ ಪ್ರಸಿದ್ಧವಾಗಿರುವ ಕಾರಣ ಇವರು ಮೂಲತಃ ಡ್ಯಾನ್ಸರ್ಗಳು ಅಂತ ಅಂದುಕೊಂಡಿದ್ದಾರೆ. ಆದ್ರೆ ಇದು ತಪ್ಪು. ಇವರು ಅಲೆಮಾರಿ ವ್ಯಾಪಾರಿಗಳು. ಇವರಲ್ಲಿ ಹಾಡು, ನೃತ್ಯ ಅನ್ನುವಂಥದ್ದು ಮಹಿಳೆಯರಿಗೆ ಒಂದು ರೀತಿ ಮನರಂಜನೆ. ಹಾಗೆ ಭಾರತ ಅಲ್ಲದೆ ವಿಶ್ವದೆಲ್ಲೆಡೆ ಅದು ಲಂಬಾಡಿ ನೃತ್ಯ, ಬಂಜಾರ ನೃತ್ಯ ಅಂತಲೇ ಪ್ರಸಿದ್ಧಿಯಾಗಿದೆ. ಮರಳಿ ಜಾಗದ ಅಧಿಕಾರ. ಬ್ರಿಟಿಷರ ಟೈಮಲ್ಲಿ ತಮ್ಮ ಜಾಗದ ಅಧಿಕಾರವನ್ನು ಕಳೆದುಕೊಂಡು ಅತಂತ್ರರಾಗಿ ದೇಶದ ಅನೇಕ ಕಡೆಗಳಲ್ಲಿ ಅಲೆಮಾರಿಗಳಂತೆ ಲಂಬಾಣಿಗಳು ಜೀವನವನ್ನ ಸಾಗಿಸ್ತಾ ಇದ್ರು. ಈಗೀಗ ಅವರು ಒಂದ್ ಕಡೆ ಭದ್ರವಾಗಿ ಜೀವನವನ್ನು ನಡೆಸಲು ಪ್ರಾರಂಭಿಸಿದ್ದಾರೆ. ಹಾಗಾಗಿ ಅವರು ನೆಲೆ ನಿಂತಿರುವಂತಹ ಜಾಗದ ಹಕ್ಕನ್ನ ಅವರಿಗೆ ನೀಡಲಾಗ್ತಾ ಇದೆ. ಸಬ್ ರಿಜಿಸ್ಟರ್ ಆಫೀಸ್ ನಲ್ಲಿ ಅವರ ಹೆಸರಲ್ಲಿ ದಾಖಲೆಗಳಿರಬೇಕು ಮತ್ತು ಲಂಬಾಣಿ ತಾಂಡಗಳನ್ನ ಕಂದಾಯ ಗ್ರಾಮಗಳನ್ನಾಗಿ ಮಾಡಬೇಕು ಅನ್ನುವಂತಹ ನಿರ್ಧಾರವನ್ನ ಕಂದಾಯ ಸಚಿವ ಆರ್ ಅಶೋಕ್ ತೆಗೆದುಕೊಂಡಿದ್ರು. ಹೀಗಾಗಿ ಮೊನ್ನೆಯಷ್ಟೇ ರಾಜ್ಯದ ಸೇಡಂ ತಾಲೂಕಿನ ಮಳಖೇಡದಲ್ಲಿ ವಿಜಯಪುರ, ಕಲಬುರಗಿ, ಯಾದಗಿರಿ, ಬೀದರ್, ರಾಯಚೂರು, ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯ ಸುಮಾರು 51,000ಕ್ಕೂ ಅಧಿಕ ಕುಟುಂಬಸ್ಥರಿಗೆ ಹಕ್ಕುಪತ್ರಗಳನ್ನ ಪ್ರಧಾನಮಂತ್ರಿಯವರು ವಿತರಿಸಿದ್ರು. ಇದು ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ಗೆ ಸೇರಿದೆ. ಹಾಗೆ ಲಂಬಾಣಿಗಳ ಅನೇಕ ವರ್ಷದ ಬೇಡಿಕೆ ಈಡೇರಿದೆ. ಈ ವರದಿ ನಿಮ್ಗೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.